ಸೂಚಕ ಕಾರ್ಯವೆಂದರೆ ತೋರಿಸುವವುಗಳು. ಸುಳ್ಳು ಅದ್ಭುತ ಕಾರ್ಯಗಳಿಗೆ ಬಲಿ ಬೀಳುವವರು, ಸುವಾರ್ತೆಯನ್ನು ನಂಬದವರು. ನಾವು ಎಚ್ಚರವಾಗಿರೋಣ. ಸ್ನೇಹಿತರೆ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನೀವು ಮಾಡುತ್ತಿರುವ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ಕೃತಜ್ಞತೆಗಳು. ಅಧರ್ಮ ಸ್ವರೂಪನಾದ ಪ್ರತ್ಯಕ್ಷತೆ, ಸುಳ್ಳಾದ ಅದ್ಭುತ ಕಾರ್ಯಗಳು, ಕ್ರಿಸ್ತನ ಆಗಮನದ ಪ್ರಾಯೋಗಿಕ ಅಂಶಗಳು, ಈ ವಿಷಯಗಳಲ್ಲಿ ಅಡಗಿರುವ ಗೂಢಾರ್ಥಗಳನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆಯ ಅಧ್ಯಯನದಲ್ಲಿ ಮುನ್ನಡೆಯುತ್ತಿದ್ದೇವೆ. ಆದುದರಿಂದ ದೇವರ ಸಹಾಯವನ್ನು ಬೇಡಿಕೊಳ್ಳುತ್ತಾ ಇಂದು ನಾವು ಮಹಾಸಂಕಟ ಕಾಲದಲ್ಲಿ ಅಧರ್ಮ ಸ್ವರೂಪನು ಕಾಣಿಸಿಕೊಳ್ಳುವುದು ಎಂಬ ವಿಚಾರವನ್ನು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವನು ಕ್ರಿಸ್ತ ವಿರೋಧಿಯು, ಸೈತಾನನ ಮನುಷ್ಯನು, ಪಾಪ ಸ್ವರೂಪಿಯು, ಅಧರ್ಮ ಸ್ವರೂಪಿಯು. ಅವನು ಸೈತಾನನ ಮಾಟಕ್ಕನುಗುಣವಾಗಿ ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿರುವನು. ಅವನಲ್ಲಿ ಅಲೌಕಿಕವಾದ ಶಾರೀರಿಕ ಶಕ್ತಿ ಇರುವುದು. ಅವನು ರೋಗ ಗುಣಪಡಿಸುವವನು, ಅದ್ಭುತ ಕಾರ್ಯಗಳನ್ನು ಮಾಡುವವನೂ ಆಗಿರುವವನು. ಒಂದು ವೇಳೆ ನೀರಿನ ಮೇಲೆ ನಡೆಯಬಲ್ಲವನೂ ಆಗಿರಬಹುದು, ಗಾಳಿಯನ್ನು ನಿಯಂತ್ರಿಸಬಹುದು. ಪ್ರಿಯರೇ, ಸೈತಾನನು ಯೋಬನ ಮಕ್ಕಳನ್ನು ಬಿರುಗಾಳಿಯಿಂದ ನಾಶಪಡಿಸಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಆ ದಿನಗಳಲ್ಲಿ ಯಾರಾದರೂ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆಂದು ಹೇಳಿದರೆ ನನಗೆ ಭಯವಾಗುತ್ತದೆ. ಯಾಕಂದರೆ ಮುಂದಕ್ಕೆ ಬರುವ ಅದ್ಭುತಗಳನ್ನು ಮಾಡುವಾತನು ಸೈತಾನನ ಮಾಟಕ್ಕನುಗುಣವಾದವನೆಂದು ಸತ್ಯವೇದವು ಮುಂತಿಳಿಸುತ್ತದೆ. ಅದ್ಭುತ ಮಾಡುವವರು ಪರಲೋಕದಿಂದಲೇ ಬಂದವರೆಂದು ನಾನು ಹೇಳಲಾಗುವುದಿಲ್ಲ. ಸೈತಾನನು ಇವನಿಗೆ ಶಕ್ತಿಯನ್ನು, ಅದ್ಭುತ ಕಾರ್ಯಗಳನ್ನು ಮಾಡುವ ಸುಳ್ಳು ಅಧಿಕಾರವನ್ನು ಕೊಟ್ಟು ಕಳುಹಿಸಿರುತ್ತಾನೆ. ಆದ್ದರಿಂದಲೇ ನಾವು ನಮ್ಮ ದೃಷ್ಟಿಯನ್ನು ಮನುಷ್ಯರ ಮೇಲಿಂದ ತೆಗೆದು ಕ್ರಿಸ್ತನ ಮೇಲೆ ಇಟ್ಟು ಆತನಲ್ಲಿ ನಂಬಿಕೆ ಇಟ್ಟು ಜೀವಿಸಬೇಕು. ಸೂಚಕ ಕಾರ್ಯವೆಂದರೆ ತೋರಿಸುವವುಗಳು. ಅದು ನಮ್ಮ ಜ್ಞಾನಕ್ಕೆ ಆಕರ್ಷಕವಾಗಿ ಕಾಣುವಂತಹದ್ದು. ಆಗಿನ ವೈಜ್ಞಾನಿಕ ಜಗತ್ತಿಗೂ, ರಾಜಕೀಯ ವ್ಯಕ್ತಿಗಳಿಗೂ, ಧಾರ್ಮಿಕ ವ್ಯಕ್ತಿಗಳಿಗೂ ಆಕರ್ಷಕವಾಗಿರುವ ಕಾರ್ಯಗಳನ್ನು ಅವನು ಮಾಡುತ್ತಾನೆ. ಇಂತಹ ಅನೇಕ ಸೋಗಿನ ಕೆಲಸಗಳಿಂದ ಈಗಲೂ ಜನರು ಮೋಸ ಹೋಗುತ್ತಾರೆಂಬುದು ನನಗೆ ಆಶ್ಚರ್ಯವಾಗಿ ಕಾಣುತ್ತದೆ. ಒಬ್ಬರು ನನ್ನನ್ನು ಕೇಳಿದರು, ಇದು ಹೇಗೆ ಸಂಭವಿಸುತ್ತದೆ ಎಂದು. ಅದಕ್ಕೆ ಉತ್ತರ ಈ ರೀತಿ ಕೊಡಬಹುದು. ಏನೆಂದರೆ, ದೃಢವಾದ ನಿಲುವು ಇಲ್ಲದವರು ಇಂಥದಕ್ಕೆಲ್ಲ ಬಲಿ ಬೀಳುತ್ತಾರೆ. ದೇವರ ವಾಕ್ಯದಲ್ಲಿ ಬಲವಾಗಿ ಬೇರೂರಿ ನಿಲ್ಲದವರು ಎಲ್ಲ ಸೂಚಕ ಕಾರ್ಯಗಳನ್ನು ನಂಬುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಸುಳ್ಳಾದ ಅದ್ಭುತ ಕಾರ್ಯಗಳು ಎಂಬುದಾಗಿ ನೋಡುವಾಗ ನೋಡುವವರ ಮೇಲೆ ಇದು ಪ್ರಭಾವ ಬೀರುತ್ತದೆ. ಆ ದಿನಗಳಲ್ಲಿ ಲೋಕದವರೆಲ್ಲರೂ ಈ ಪಾಪ ಸ್ವರೂಪನ ಕುರಿತು ಮಾತನಾಡುತ್ತಾರೆ. ಈ ಲೋಕ ನಾಯಕನು ಅದ್ಭುತವಾದ ವ್ಯಕ್ತಿ, ಅವನು ಏನೆಲ್ಲ ಮಾಡಬಲ್ಲನು ಎಂದು. ಅವನ ಸುಳ್ಳು ಅದ್ಭುತಗಳಿಗೆ ಬಲಿ ಬೀಳುವವರು ಯಾರೆಂದರೆ ಸುವಾರ್ತೆಯನ್ನು ನಂಬದವರು. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾಶವಾಗುವವರಲ್ಲಿ ಎಲ್ಲ ದುರ್ನೀತಿಯ ವಂಚನೆಯಿಂದ ಕೂಡಿ ಅವನು ಕಾರ್ಯ ಮಾಡುತ್ತಾನೆ. ಯಾಕೆಂದರೆ ರಕ್ಷಣೆ ಹೊಂದಬಹುದೆಂಬ ಪ್ರೀತಿಯ ಸತ್ಯವನ್ನು
ಅವರು ಸ್ವೀಕರಿಸಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯು ಲೋಕದ ಕಟ್ಟ ಕಡೆಗೆಲ್ಲ ಪ್ರಸಾರವಾಗುತ್ತದೆಂದು ನಾನು ನಂಬುತ್ತೇನೆ. ಒಂದು ವೇಳೆ ಸಭೆಯೇ ಈ ಕಾರ್ಯವನ್ನು ಪೂರ್ತಿಗೊಳಿಸಬಹುದು. ಜನರು ಹೋಗಲು ಆಗದ ಸ್ಥಳಗಳಿಗೆ ಕೂಡ ಮಾಧ್ಯಮಗಳ ಮೂಲಕವಾಗಿ ಸುವಾರ್ತೆಯು ತಲುಪುತ್ತಾ ಇದೆ. ಅದರಲ್ಲಿ ಸತ್ಯವನ್ನು ಕೇಳಿದವರಲ್ಲಿ ಅನೇಕರು ಅದನ್ನು ಸ್ವೀಕರಿಸುವುದಿಲ್ಲ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು, ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಲೋಕವು ಸುಳ್ಳನ್ನು ನಂಬುವುದಕ್ಕೆ ದೇವರು ಬಿಡುತ್ತಾನೆ. ಆತನು ಯಾಕೆ ಹಾಗೆ ಮಾಡುತ್ತಾನೆ? ಅದು ತಪ್ಪಲ್ಲವೋ? ಇಲ್ಲ, ಅದು ಫರೋಹನ ಹೃದಯವನ್ನು ದೇವರು ಕಠಿಣಪಡಿಸಿದಂತೆ ಇರುತ್ತದೆ. ಪ್ರಿಯರೇ, ಫರೋಹನನು ಇಸ್ರಾಯೇಲ್ಯರ ಮಕ್ಕಳಿಗಾಗಿ ಅಳುತ್ತಿರಲಿಲ್ಲ. ಅವರನ್ನು ಹೋಗಲು ಅನುಮತಿಸದವನಾಗಿದ್ದು ದೇವರಿಂದ ತಡೆಹಿಡಿಯಲ್ಪಟ್ಟಿರಲಿಲ್ಲ. ನೀನು ಈ ರೀತಿ ನೆನೆಸುವುದಾದರೆ ಅದು ತಪ್ಪಾಗಿದೆ. ಫರೋಹನನಿಗೆ ಅವರನ್ನು ಕಳಿಸಿಬಿಡುವುದಕ್ಕೆ ಮನಸ್ಸಿರಲಿಲ್ಲ. ಈ ವಿಚಾರದಲ್ಲಿನ ಅವನ ತೀರ್ಮಾನವನ್ನು ಗಟ್ಟಿ ಮಾಡುವಂತೆ ಮಾತ್ರ ದೇವರು ಪ್ರೇರೇಪಿಸಿದ್ದು, ಅವನ ಹೃದಯದಲ್ಲಿ ಈಗಾಗಲೇ ಇದ್ದದ್ದನ್ನು ಅವನು ದೃಢಪಡಿಸುವಂತೆ ದೇವರು ಮಾಡಿದನು. ಅನೇಕರು ಈ ದಿನಗಳಲ್ಲಿ ಅರ್ಧ ಮನಸ್ಸು ಮಾಡಿದವರಿರುತ್ತಾರೆ. ಅವರು ದೇವರಿಗಾಗಿ ದೃಢ ತೀರ್ಮಾನ ಮಾಡಲಾರರು. ಅವರು ಸುವಾರ್ತೆಯನ್ನು ಕೇಳುವುದಿಲ್ಲ. ತಮ್ಮ ಹೃದಯಗಳನ್ನು ಮುಚ್ಚಿಕೊಂಡಿದ್ದಾರೆ. ದೇವರು ಕೃಪೆಯಿಂದ ತನ್ನ ವಾಕ್ಯವನ್ನು ಕೊಡುತ್ತಾನೆ, ಆದರೆ ಅವರಿಗೆ ಅದು ಬೇಕಾಗಿಲ್ಲ. ಅವರು ಕೇಳಿ ಅದನ್ನು ತಿರಸ್ಕರಿಸಿದ ಬಳಿಕ ದೇವರು ಅವರಿಗೆ ಕಠಿಣ ಹೃದಯವನ್ನು ಕೊಡುತ್ತಾನೆ. ಯಾಕಂದರೆ ಅವರು ಸತ್ಯವನ್ನು ಸ್ವೀಕರಿಸಲಾರದವರಾಗಿರುತ್ತಾರೆ. ಬಂದದ್ದೆಲ್ಲವನ್ನು ಸ್ವೀಕರಿಸುತ್ತಾರೆ, ಆದರೆ ಸತ್ಯವನ್ನು ಸ್ವೀಕರಿಸುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆ ಕೇಳಿದ್ದ ಸಭೆಗಳಿಗೆ ಹೋಗುವುದನ್ನು ನಿಲ್ಲಿಸಿರುವವರು ಈ ದಿನಗಳಲ್ಲಿ ಎಲ್ಲ ದುರ್ಬೋಧನೆಗಳಿಗೂ ಒಳಗಾಗುತ್ತಾರೆ. ಆದ್ದರಿಂದಲೇ ಅನೇಕ ದುರ್ಬೋಧಕರು ಕ್ರೈಸ್ತರ ಮನೆಗಳಿಗೆ ಭಾನುವಾರ ಬೆಳಿಗ್ಗೆನೇ ಹೋಗುತ್ತಾರೆ. ಬಲಹೀನ ವ್ಯಕ್ತಿಗಳು ಭಾನುವಾರ ದೇವಾಲಯಕ್ಕೆ ಹೋಗುವುದಿಲ್ಲವೆಂದು ಅವರಿಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಹೋಗಿ ದೇವರ ವಾಕ್ಯ ಕೇಳುವ ಮನಸ್ಸು ಅವರಿಗಿರುವುದಿಲ್ಲ. ಇಂಥವರನ್ನು ಸುಲಭವಾಗಿ ಹಿಡಿಯಬಹುದೆಂದು ಈ ದುರ್ಬೋಧಕರಿಗೆ ಗೊತ್ತು. ಯಾಕಂದರೆ ಅವರು ಸತ್ಯವನ್ನು ಸ್ವೀಕರಿಸುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಬೇರೆಲ್ಲದನ್ನೂ ಕೇಳುವುದಕ್ಕೆ ತಯಾರಿರುತ್ತಾರೆ. ಕೆಲವು ಬುದ್ಧಿವಂತ ಜನರು ಕೂಡ ದೇವಾಲಯದಲ್ಲಿ ಕೂತು ಸುವಾರ್ತೆ ಕೇಳಿದರೂ ಅದನ್ನು ನಿರಾಕರಿಸಿ ಬಳಿಕ ವಿಚಿತ್ರವಾದ ದುರ್ಬೋಧನೆಗೆ ಮಾರು ಹೋಗಿರುವುದು ನನಗೆ ಆಶ್ಚರ್ಯಕರವಾಗಿ ಕಾಣುತ್ತದೆ. ಅವರು ನಕಲಿ ವ್ಯಕ್ತಿಯೊಬ್ಬನನ್ನು ಹಿಂಬಾಲಿಸುತ್ತಾರೆ. ಅವನು ಸತ್ಯವೇದವನ್ನು ಹೇಳುವುದಿಲ್ಲ. ಯಾಕಂದರೆ ದೇವರು ಅದು ಹಾಗೆಯೇ ಇರುತ್ತದೆಂದು ಹೇಳುತ್ತಾನೆ. ಜನರು ಸತ್ಯವನ್ನು ನಿರಾಕರಿಸಿದಾಗ ಸುಳ್ಳನ್ನು ನಂಬುತ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಕುರಿಗಳನ್ನು ಆಡುಗಳನ್ನು ಬೇರ್ಪಡಿಸುತ್ತಾನೆ. ಅದಕ್ಕಾಗಿ ಈ ಲೋಕದಲ್ಲಿನ ಅತ್ಯುತ್ತಮ ಮಾರ್ಗವನ್ನು ಅನುಸರಿಸುತ್ತಾನೆ. ಜನರು ಸತ್ಯದ ಪ್ರೀತಿಯನ್ನು ಸ್ವೀಕರಿಸುವುದಿಲ್ಲವಾದರೆ ಅವರು ಸುಳ್ಳನ್ನು ನಂಬುವಂತೆ ಅವರಲ್ಲಿ ಭ್ರಮೆ ಹುಟ್ಟಿಸುತ್ತಾನೆ. ಸುಳ್ಳು ಯಾವುದು? ಕ್ರಿಸ್ತ ವಿರೋಧಿಯ ಸುಳ್ಳು ಎಂದರೆ ಯೇಸು ಕ್ರಿಸ್ತನು ಕರ್ತನಲ್ಲವೆಂದು ತಾನು ಹೇಳಿದ ವ್ಯಕ್ತಿ ಆತನಲ್ಲವೆಂಬುದೇ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಧಾರ್ಮಿಕ ಮೂರ್ಖರಾಗಬೇಡಿರಿ ಎಂದು ಅವನು ಹೇಳುತ್ತಾನೆ. ಪ್ರಿಯರೇ, ಭಕ್ತರು ಮೇಲಕ್ಕೊಯ್ಯಲ್ಪಟ್ಟದ್ದಕ್ಕೆ ಅವನು ಜನರು ನಂಬುವಂಥ ಸುಳ್ಳು ಕಾರಣ ಹೇಳುತ್ತಾನೆ. ಜನರು ತನ್ನೊಂದಿಗೆ ರಾಜ್ಯ ಕಟ್ಟುವುದಕ್ಕಾಗಿ ಕಾದದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾನೆ. ಜನರು ಅವನನ್ನು ನಂಬುತ್ತಾರೆ. ಅವನೇ 1000 ವರ್ಷದ ಆಳಿಕೆಯನ್ನು ತರುತ್ತಾನೆಂದೂ ನಂಬುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಮಹಾಸಂಕಟ ಕಾಲವನ್ನು ತಾವು ಪ್ರವೇಶಿಸುತ್ತಿದ್ದೇವೆಂಬುದನ್ನು ಅವರು ತಿಳಿದುಕೊಳ್ಳುವುದಿಲ್ಲ. ಅದೇ ಸುಳ್ಳು. ಜನರು ಸತ್ಯವನ್ನು ನಂಬದಿದ್ದರಿಂದ ಈ ಸುಳ್ಳನ್ನೇ ನಂಬುತ್ತಾರೆ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯವನ್ನು ನಿರಾಕರಿಸಿದವರನ್ನು ದೇವರು ವಿಚಾರಿಸುತ್ತಾನೆ. ನಾನು ಅನೇಕ ಸಾರಿ ಇದನ್ನು ಹೇಳಿದ್ದೇನೆ, ಈಗ ಪುನಃ ಹೇಳುತ್ತೇನೆ.
ನೀನು ದೇವರ ವಾಕ್ಯವನ್ನು ಓದಿ ಯೇಸು ಕ್ರಿಸ್ತನನ್ನು ತಿರಸ್ಕರಿಸುತ್ತಾ ಹೋಗುವುದಾದರೆ ನಿನ್ನನ್ನು ಮೋಸಗೊಳಿಸುವ ಯಾವುದನ್ನಾದರೂ ನಂಬುತ್ತಿ ಎಂದು ದೇವರ ಸನ್ನಿಧಾನಕ್ಕೆ ಹೋಗಿ ನಾನು ಸುವಾರ್ತೆಯನ್ನು ಕೇಳಿಲ್ಲ ಎಂದು ನೀನು ಹೇಳಲಾಗದು. ಕರ್ತನಾದ ಯೇಸುವಿಗೆ ನೀನು ಬೆನ್ನು ಹಾಕಿರುವುದಾದರೆ ಪ್ರಿಯಮಿತ್ರನೇ, ನೀನು ಭ್ರಮೆಗಳನ್ನು ನಂಬುತ್ತಿ, ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತಿ. ಸುವಾರ್ತೆಯನ್ನು ತಿಳಿಸುವ ಒಬ್ಬ ವಿಶ್ವಾಸಿಯಾದ ನಾನು ರಕ್ಷಿಸಲ್ಪಟ್ಟವರಿಗೆ ಜೀವದಿಂದ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇನೆ. ಇದನ್ನು ನಾವು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಮಿತ್ರರೇ, ನಾನು ನಿನ್ನನ್ನು ಹಿಡಿದು ಬಿಟ್ಟಿದ್ದೇನೆ. ಸುವಾರ್ತೆ ಕೇಳಿಲ್ಲವೆಂದು ನೀನು ಈಗ ಹೇಳಲಾಗದು. ನೀನು ಅದನ್ನು ಕೇಳಿದ್ದಿ, ಅನೇಕ ಸ್ಥಳಗಳಲ್ಲಿ ಕೇಳಿರಬಹುದು. ನೀನು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದಾದರೆ ನಾನು ನಿನಗೆ ಮರಣದ ವಾಸನೆಯಾಗಿದ್ದೇನೆ. ನೀನು ಯೇಸುವನ್ನು ನಿನ್ನ ರಕ್ಷಕನು ಒಡೆಯನು ಎಂದು ಸ್ವೀಕರಿಸುವುದಾದರೆ ನಾನು ನಿನಗೆ ಜೀವದ ವಾಸನೆಯಾಗಿರುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಕ್ರಿಸ್ತನ ಆಗಮನದ ಪ್ರಾಯೋಗಿಕ ಅಂಶಗಳು ಎಂಬ ವಿಚಾರವನ್ನು ನೋಡೋಣ. ಪೌಲನು ಈಗ ಈ ಪತ್ರಿಕೆಯ ಪ್ರಾಯೋಗಿಕ ಅಂಶಗಳತ್ತ ಗಮನ ಹರಿಸುತ್ತಾನೆ. ಭವಿಷ್ಯದ ಘಟನೆಗಳ ಪರಿಜ್ಞಾನದ ಬೆಳಕಿನಲ್ಲಿ ವಿಶ್ವಾಸಿಯು ತಾನು ಕ್ರಿಸ್ತನ ಬರೋಣವನ್ನು ನಂಬುತ್ತೇನೆಂಬುದನ್ನು ಜೀವಿತದ ಮೂಲಕ ತೋರಿಸುವನಾಗಿರಬೇಕು. ಕ್ರಿಸ್ತನ ಬರೋಣವನ್ನು ನಂಬುವುದೆಂದರೆ ಹೊರಗೆ ಹೋಗಿ ಆಕಾಶದ ಕಡೆಗೆ ನೋಡಿ ಯೇಸು ಬರುತ್ತಿದ್ದರೆ ಎಂದು ಹೇಳುವುದಲ್ಲ. ಇದು ಭಕ್ತಿಯ ಹುಚ್ಚುತನವಾಗಿದೆ. ಒಬ್ಬನು ಕ್ರಿಸ್ತನ ಬರೋಣವನ್ನು ನಂಬುವುದಾದರೆ ಅದು 3 ರೀತಿಯಲ್ಲಿ ಕಂಡುಬರುತ್ತದೆ: ದೇವರ ವಾಕ್ಯದ ಕಡೆಗಿನ ಅವನ ಮನೋಭಾವ, ನಡೆ ಹಾಗೂ ಕಾರ್ಯಗಳಲ್ಲಿ. ವಿಶ್ವಾಸಿಗಳು ಯಾವಾಗಲೂ ವಾಕ್ಯದಲ್ಲಿ ಬೇರೂರಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ನೋಡೋಣ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ 2 ವಚನಗಳು ರಕ್ಷಣೆಯ ಪೂರ್ಣ ವಿವರಣೆಯನ್ನು ಕೊಡುತ್ತವೆಂದು ನಾನು ನಂಬುತ್ತೇನೆ. ಅಂದರೆ ಅದರ ಗತಕಾಲ, ಪ್ರಸ್ತುತ, ವರ್ತಮಾನ ಹಾಗೂ ಭವಿಷ್ಯದ ಕುರಿತು ಪೂರ್ಣ ವಿವರವನ್ನು ನೀಡುತ್ತದೆ. ಅದರಲ್ಲಿ ಮೊದಲನೇದಾಗಿ ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡದರಿಂದ ಎಂಬುದಾಗಿ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಇದನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಿಂದ 31ನೇ ವಚನದವರೆಗೆ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, R.A. ಟೋರಿಯವರು 28ನೇ ವಚನವನ್ನು ದಣಿದ ಹೃದಯಕ್ಕೆ ಮೃದು ದಿಮ್ಮಿನಂತಿದೆ ಎಂದು ಹೇಳಿದ್ದಾರೆ. ಅದು ಹೌದು ಕೂಡ. ಇಲ್ಲಿ ಥೆಸಲೋನಿಕದಲ್ಲಿ ಕೂಡ ಪೌಲನು
ಇದೇ ಹೇಳಿದ್ದಾನೆ. ದೇವರು ನಿಮ್ಮನ್ನು ರಕ್ಷಣೆಗಾಗಿ ಆದಿಯಿಂದ ಆರಿಸಿಕೊಂಡಿದ್ದಾನೆ. ಅದು ಕಳೆದು ಹೋದ ಕಾಲದ ವಿಚಾರವಾಗಿದೆ. ನನಗೆ ಗೊತ್ತಿರುವುದು ಈ ವಾಕ್ಯ ಹೇಳಿರುವಂಥದ್ದು ಮಾತ್ರ. ನಾನು ಅದನ್ನು ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ಆತನು ನಮ್ಮನ್ನು ಆರಿಸಿಕೊಂಡಿದ್ದನೋ? ಸ್ಪರ್ಜನ್ ಬೋಧಕರು ಇದನ್ನು ಹೀಗೆ ಹೇಳಿದ್ದಾರೆ. ಹೇಗೆಂದರೆ, ನಾನು ಇಲ್ಲಿಗೆ ಬರುವ ಮೊದಲೇ ದೇವರು ನನ್ನನ್ನು ಆರಿಸಿಕೊಂಡದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ. ಯಾಕಂದರೆ ನಾನು ಬರುವ ತನಕ ಆತನು ಕಾದಿದ್ದರೆ ಆತನು ನನ್ನನ್ನು ಆರಿಸುತ್ತಲೇ ಇರಲಿಲ್ಲ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನನ್ನು ನಂಬುವುದು ದೇವರಿಗೆ ಆಶ್ಚರ್ಯಕರ ಸಂಗತಿಯಾಗಿರುವುದಿಲ್ಲ. ಆದರೆ ನಾಣ್ಯದ ಇನ್ನೊಂದು ಮುಖ ಕೂಡ ಇದೆ. ಇಷ್ಟವುಳ್ಳವನು ಬರಲಿ. ಇಷ್ಟವುಳ್ಳವರು ಅಂದರೆ ಆರಿಸಲ್ಪಟ್ಟವರು, ಇಷ್ಟವಿಲ್ಲದವರು ಅಂದರೆ ಆರಿಸಲ್ಪಡದವರು. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ಸತ್ಯವಾದ ರಕ್ಷಣೆಯ ಕೊಡುಗೆಯಾಗಿದೆ. ಯಾವ ಗೊಂದಲವೂ ಇಲ್ಲದ ಯಥಾರ್ಥವಾದ ಸ್ಪಷ್ಟ ಕೊಡುಗೆಯಾಗಿದೆ. ನೀನು ಬಾರದಿದ್ದರೆ ಅದಕ್ಕೆ ಕಾರಣ ನೀನು ಆರಿಸಲ್ಪಟ್ಟಿಲ್ಲವೆಂದಲ್ಲ, ನಿನಗೆ ಬಾಯಾರಿಕೆಯಾಗಿಲ್ಲವೆಂದು ಅರ್ಥ. ಅಂದರೆ ನಿನಗೆ ಒಬ್ಬ ರಕ್ಷಕನು ಬೇಕೆಂದು ನೀನು ನೆನೆಸುವುದಲ್ಲ. ನಿನಗೆ ಬಾಯಾರಿಕೆಯಾಗಿರುವುದಾದರೆ ಕ್ರಿಸ್ತನ ಬಳಿಗೆ ಬಾ. ಎರಡನೇದಾಗಿ ನಾವು ನೋಡುವಾಗ ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟದ್ದು ಎಂಬುದಾಗಿ. ಪ್ರಿಯರೇ, ರಕ್ಷಣೆಗಾಗಿ ಆರಿಸಲ್ಪಟ್ಟದ್ದು ಎಂಬುದು ಗತಕಾಲದ ಕಡೆಗೆ ನೋಡುವುದಾದರೆ, ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಡುವುದು ವರ್ತಮಾನ ಕಾಲದ್ದಾಗಿದೆ. ಪ್ರಿಯ ಮಿತ್ರನೇ, ನೀನು ನಿನ್ನ ಸ್ಥಾನಕ್ಕಾಗಿ ಹಾಗೂ ಆಚರಣೆಗಾಗಿ ಶುದ್ಧೀಕರಿಸಲ್ಪಡುತ್ತಿ. ನೀನು ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವಾಗ ನೀನು ಕ್ರಿಸ್ತನಲ್ಲಿರುತ್ತಿ. ಇದು ಸ್ಥಾನ ಸಂಬಂಧ ಶುದ್ಧೀಕರಣ. ರಕ್ಷಣೆಯ ಭೂತಕಾಲವಾಗಿದೆ ಮತ್ತು ಆಚರಣೆಯ ಸಂಬಂಧದ ಶುದ್ಧೀಕರಣವೂ ಇದೆ. ಅದು ನಿನ್ನ ಜೀವಿತಕ್ಕೆ ಸಂಬಂಧಿಸಿದ್ದು. ದೇವರ ಆತ್ಮನ ಮೂಲಕ ನೀನು ಕೃಪೆಯಲ್ಲಿ ಬೆಳೆಯಬೇಕು. ಪ್ರಿಯರೇ, ಮೂರನೇದಾಗಿ ನೋಡುವಾಗ ಸತ್ಯದ ಮೇಲೆ ನಂಬಿಕೆ ಎಂಬುದಾಗಿದೆ. ಅದರ ಅರ್ಥ ವಿಶ್ವಾಸಿಯು ದೇವರ ವಾಕ್ಯವನ್ನು ಅಭ್ಯಾಸಿಸಬೇಕು. ಆ ಮೂಲಕವೇ ಆತನು ಬೆಳೆಯುವುದಕ್ಕೂ ಅಭಿವೃದ್ಧಿಯಾಗುವುದಕ್ಕೂ ಸಾಧ್ಯ. ನಾಲ್ಕನೇದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ಎಂಬುದಾಗಿ. ಪ್ರಿಯರೇ, ಇದು ಭವಿಷ್ಯತ್ ಕಾಲದ್ದಾಗಿದೆ. ಇದು ಮೇಲಕ್ಕೆತ್ತಲ್ಪಡುವುದಕ್ಕೆ ಸಂಬಂಧಿಸಿದ್ದು. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಎಂಬುದಾಗಿ ಯೋಹಾನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಮತ್ತು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ರ ವಚನದ ಮಾತು ಹೀಗಿದೆ. ಅದೇನೆಂದರೆ, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಎಂಬುದಾಗಿ. ಪ್ರಿಯರೇ, ಇದು ಭವಿಷ್ಯದ ಕಡೆಗೆ ಮುನ್ನೋಡುವಂಥದ್ದಾಗಿದೆ. ನಮ್ಮೆದುರಿನಲ್ಲಿ ಎಂಥ ಮಹಿಮೆಯ ಅದ್ಭುತವಾದ ಸಂಗತಿ ಇದೆ ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ 2 ವಚನಗಳು ನಮಗೆ ರಕ್ಷಣೆಯ ಪೂರ್ಣ ಚಿತ್ರಣವನ್ನು ನೀಡಿದೆ. ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಾವು ರಕ್ಷಿಸಲ್ಪಡುತ್ತಿದ್ದೇವೆ, ರಕ್ಷಿಸಲ್ಪಡುತ್ತೇವೆ. ಇದೆಲ್ಲವೂ ದೇವರ ಕಾರ್ಯವಾಗಿದೆ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು, ಹೀಗಿರುವುದರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಲಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಂಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಅವರೊಂದಿಗೆ ಇದ್ದಾಗ ಅವರಿಗೆ ಬೋಧಿಸಿದ ವಿಚಾರಗಳ ಕುರಿತಾಗಿ ಪೌಲನು ಹೇಳುತ್ತಿದ್ದಾನೆ. ವಿಶ್ವಾಸಿಗೆ ನಿಲ್ಲುವುದಕ್ಕೂ ಸ್ಥಿರವಾಗಿರುವುದಕ್ಕೂ ದೇವರ ವಾಕ್ಯವೇ ಸಹಾಯ ಮಾಡುತ್ತದೆ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತು
17ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆದರಣೆಯನ್ನು ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಿಗೆ ಆದರಣೆಯನ್ನು ಸಂತೈಸುವಿಕೆಯನ್ನು ತರುವವನಾಗಿದ್ದಾನೆ. ಇದನ್ನು ಆತನು ತನ್ನ ವಾಕ್ಯದ ಮೂಲಕವಾಗಿ ಮಾಡುತ್ತಾನೆ. ಅದು ನಮ್ಮನ್ನು ಪ್ರತಿಯೊಂದು ಒಳ್ಳೆಯ ಮಾತಿನಲ್ಲೋ ಕ್ರಿಯೆಯಲ್ಲೋ ದೃಢಪಡಿಸುತ್ತದೆ. ದೇವರ ವಾಕ್ಯದ ಅಭ್ಯಾಸವು ನಮ್ಮನ್ನು ಕರ್ತನಿಗಾಗಿ ಕೆಲಸ ಮಾಡುವಂತೆ ನಡೆಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ಸಂತೈಸುವುದು ಮಾತ್ರವಲ್ಲದೆ ಅದು ನಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ದೃಢಪಡಿಸುವುದು ಅಂದರೆ ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ಬೇರೂರಿದ್ದು ಯಾವ ಅಪಬೋಧನೆಗಳ ಬಿರುಗಾಳಿಗೆ ಅಲ್ಲಾಡಬಾರದು. ನಮ್ಮ ಮನಸ್ಸು ಹೃದಯಗಳು ಆತನಲ್ಲಿ ಕೇಂದ್ರೀಕರಿಸಲ್ಪಟ್ಟಿರಬೇಕು. ಇದು ನಮ್ಮನ್ನು ಪ್ರತಿಯೊಂದು ದುರ್ಬೋಧನೆಗೆ ಬಲಿ ಬೀಳದಂತೆಯೂ ಮುದ್ರಿತವಾದ ಪ್ರತಿಯೊಂದು ಪುಸ್ತಕವನ್ನು ಓದದಂತೆಯೂ ಕಾಯುತ್ತದೆ. ಮಾತ್ರವಲ್ಲದೆ ಅಲ್ಲಿ ಇಲ್ಲಿ ನಡೆಯುವ ತರಬೇತಿ ಶಿಬಿರಗಳಿಗೆ ಓಡದಂತೆಯೂ ತಡೆಯುತ್ತದೆ. ನಾವು ವಿಶ್ವಾಸದಲ್ಲಿ ಸ್ಥಿರವಾಗಿ ಬೇರೂರಿರಬೇಕು. ಹಾಗಿದ್ದಲ್ಲಿ ದೇವರ ಕಾರ್ಯಗಳನ್ನು ಮಾಡುವಂತೆ ನಡೆಸುವುದು ದೇವರ ವಾಕ್ಯವೇ ಆಗಿದೆ. ಪ್ರಿಯರೇ, ವಿಶ್ವಾಸಿಗಳು ತಮ್ಮ ಈ ಲೋಕದ ನಡತೆಯಲ್ಲಿಯೂ ಕ್ರಿಯೆಯಲ್ಲಿಯೂ ಸ್ಥಿರವಾಗಿ ಬೇರೂರಿರಬೇಕೆಂದು 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ದೇವರ ವಾಕ್ಯದ ಅಭ್ಯಾಸ ಮಾಡದಿದ್ದರೆ ಪ್ರಿಯಮಿತ್ರನೇ, ನೀನು ಕರ್ತನ ಆಗಮನವನ್ನು ತುಂಬ ಪ್ರೀತಿಸುತ್ತೇನೆಂದು ಹೇಳುವುದು ನಿನ್ನನ್ನು ಇತರರನ್ನು ಮೋಸಪಡಿಸಿದಂತೆಯೇ ಆಗಿದೆ ಮತ್ತು ನಿನ್ನ ವಿಶ್ವಾಸವು ಈಗ ನಿನ್ನ ಜೀವಿತದಲ್ಲಿ ಕಂಡುಬರುವುದಿಲ್ಲ. ಅದು ನಿನ್ನನ್ನು ಕಾರ್ಯಕ್ಕೂ ಪ್ರೇರೇಪಿಸುವುದಿಲ್ಲ. ಕ್ರಿಸ್ತನು ಬರುತ್ತಾನೆಂದು ನೀನು ನಿಜವಾಗಿ ನಂಬುವುದಾದರೆ ನೀನು ಆತನಿಗಾಗಿ ಕೆಲಸ ಮಾಡುವುದರಲ್ಲಿ ತೊಡಗಿರುತ್ತಿ. ನೀನು ಆತನಿಗೆ ಒಂದು ದಿನ ಲೆಕ್ಕ ಒಪ್ಪಿಸಬೇಕಾಗಿದೆ. ಒಂದು ವೇಳೆ ಆತನು ನಾಳೆ ಇಲ್ಲಿರುವುದಾದರೆ ಇವತ್ತು ನಾವು ಕೆಲಸ ಮಾಡುತ್ತಿರಬೇಕು. ಆತನು ಬರುವುದಕ್ಕಾಗಿ ನಾವು ಕಿಟಕಿಯ ಬಳಿ ಕೂತು ಕಾಯುತ್ತಾ ಇರಬೇಕೆಂದಿಲ್ಲ, ಇಲ್ಲವೇ ಆಕಾಶದ ಕಡೆಗೆ ನೋಡುತ್ತಾ ಇರಬೇಕೆಂದಿಲ್ಲ. ಅದರ ಬದಲಾಗಿ ನಾವು ಸುತ್ತಲೂ ನೋಡುತ್ತಾ ಆತನಿಗಾಗಿ ಕಾರ್ಯ ಮಾಡುತ್ತಿರೋಣ. ಆತನ ಬರೋಣವನ್ನು ನಾವು ನಂಬುತ್ತೇವೆ ಎನ್ನುವುದಕ್ಕೆ ಇದು ಅತೀ ದೊಡ್ಡ ಸಾಕ್ಷಿಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಾಕ್ಷಿ ಏನಾಗಿದೆ? ಆತನ ಬರೋಣವನ್ನು ಎದುರು ನೋಡುತ್ತಾ ಆತನು ಕೊಟ್ಟಂಥ ಜವಾಬ್ದಾರಿಯಲ್ಲಿ ನಂಬಿಗಸ್ತರಾಗಿ ಪ್ರೀತಿಯಿಂದ ನಡೆಯುತ್ತಾ ಇರೋಣವೇ? ಹೀಗಾಗುವುದಕ್ಕಾಗಿ ದೇವರಲ್ಲಿ ಬಲವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ನಂಬಿಗಸ್ತರಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಪ್ರೀತಿಯು ನೆಲೆಯಾಗಿರಲಿ. ಅವರ ಕಷ್ಟ, ಚಿಂತೆ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರಗಳಿಂದ, ಅನಾರೋಗ್ಯಗಳಿಂದ ಬಿಡುಗಡೆಯನ್ನು, ಸಮಾಧಾನವನ್ನು, ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸೈತಾನನ ಮಾಟ ಅಂದರೆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆ. ಕ್ರಿಸ್ತ ವಿರೋಧಿಯು ಮುಂದಕ್ಕೆ ಬರುವುದು ಎಲ್ಲ ಥರದ ಸುಳ್ಳು. ಕ್ರಿಸ್ತನು ಜೀವಿಸುವ ದೇವರಾಗಿದ್ದಾನೆ. ಆತನ ಆಗಮನ ಪ್ರಾಯೋಗಿಕವಾದದ್ದು. ಆದುದರಿಂದ ಯಾವಾಗಲೂ ನಾವು ಆತನ ವಾಕ್ಯದಲ್ಲಿ ಬೇರೂರಿ ನಂಬಿಕೆಯಲ್ಲಿ ಜೀವಿಸಿ ಆತ್ಮನ ಫಲವನ್ನು ಬಿಡೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ತಿಳಿದುಕೊಂಡ ಸತ್ಯ, ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಸಿರಿ. ಕಾರ್ಯಕ್ರಮ ವೀಕ್ಷಿಸಿರಿ, ಇತರರಿಗೂ ತಿಳಿಯಪಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.